ನೋಡಿ ಇದು ಕಾಂಪೌಂಡ್ ಆಗ್ತಾ ಇರೋದು. ಇದು ಕಾಂಪೌಂಡ್ ಎಡ್ಜು. ಹಿಂಗೆ ಸ್ಟ್ರೈಟಾಗಿ ಕಾಂಪೌಂಡ್ ಬರುತ್ತೆ ಏಕ ಫುಲ್ಲು. ಇದು ಆ್ಯಕ್ಚುಲಿ ಕಂಬ ಇರೋದು ಬಂದ್ಬಿಟ್ಟು ನೋಡಿ 9 ಅಡಿ ಕಂಬ ಐತೆ. ಇಲ್ಲಿ 6 ಅಡಿಗೆ ಒಂದು ಸ್ಲ್ಯಾಬ್ ಬರುತ್ತೆ. ಇಲ್ಲಿ ನೋಡಿ ಅಲ್ಲಿ ಇದೆಯಲ್ವ ಅದು ಹೋಲು, ಅಲ್ಲಿ ಕರೆಕ್ಟಾಗಿ ಸ್ಲ್ಯಾಬ್ ಕೂರಿಸ್ತಾರೆ. ಅಲ್ಲಿಂದ ಕರೆಕ್ಟಾಗಿ ಇಲ್ಲಿಗೆ 6 ಅಡಿ ಸ್ಲ್ಯಾಬ್ ಬರುತ್ತೆ. ಒಂದು ಸ್ಲ್ಯಾಬ್ ಹಾಕ್ಸಿದ್ದೀನಿ. ಮತ್ತು ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ 15 ಅಡಿ ಗೇಟ್ ಬರುತ್ತೆ. ಫಾರ್ಮ್ ಹೌಸ್ಗೆ ಗೇಟ್ ಇದೇನೆ. ಸೊ ಮೈನ್ ಡೋರು ಫಾರ್ಮ್ ಹೌಸ್ಗೆ ಗೇಟು 15 ಅಡಿ ಬರುತ್ತೆ. ಇಲ್ಲಿ 15 ಅಡಿ ಗೇಟ್ ಬರುತ್ತೆ. ಮತ್ತು ತಿರ್ಗಾ ಹಿಂಗಿಂದ ನೋಡಿ ಇದು ಎಡ್ಜು. ಕೊನೆ ಬಂದ್ಬಿಟ್ಟು ನೋಡಿ ಇದು ಇಲ್ಲಿ ದಾರ ಕಟ್ಟಿದೆಯಲ್ಲ, ಇದೇ ಕೊನೆ. ಇಲ್ಲೆಲ್ಲ ಗಾಡಿಗಳನ್ನ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಇದು ಆ್ಯಕ್ಚುಲಿ ಪೋಲ್ ಬಂದ್ಬಿಟ್ಟು 9 ಅಡಿ ಪೋಲ್ ಐತೆ. 9 ಅಡಿನಲ್ಲಿ ನಾನು 2 ಅಡಿ ಕೆಳಗಡೆ ಒಳಗಡೆ ಕೂರಿಸ್ತಾರೆ. ಆ್ಯಕ್ಚುಲಿ 9 ಅಡಿ ಪೋಲ್ ಇದು. ಸೊ 9 ಅಡಿನಲ್ಲಿ 2 ಅಡಿ ಒಳಗಡೆಗೆ ಹೋಗುತ್ತೆ. ಪೋಲ್ ಗಟ್ಟಿಗೆ ನಿಂತ್ಕೋಬೇಕಲ್ಲ, ಅದಕ್ಕೇನೆ. ಇನ್ನು ಮಿಕ್ಕಿದ್ದು ರಿಮೈನಿಂಗ್ ಎಲ್ಲ ಮೇಲ್ಗಡೆ ಇರುತ್ತೆ. ಸೊ ಅದರಲ್ಲಿ ರಿಮೈನಿಂಗ್ ಮೇಲ್ಗಡೆ ಎಷ್ಟು 7 ಅಡಿ ಉಳ್ಕೊಳ್ಳುತ್ತಲ್ಲ, 7 ಅಡಿನಲ್ಲಿ 5 ಅಡಿ ಕಾಂಪೌಂಡ್ ಬರುತ್ತೆ. ನೋಡಿ ಇಲ್ಲೆಲ್ಲ ಗುಂಡಿ ತೆಗೆದಿದ್ದಾರೆ. 5 ಅಡಿ ಕಾಂಪೌಂಡ್ ಬರುತ್ತೆ. ಸೊ ಇನ್ನು ಮಿಕ್ಕಿದ್ದು 2 ಅಡಿ ಬಂದ್ಬಿಟ್ಟು ನಾನು ಫೆನ್ಸಿಂಗ್ ಹಾಕ್ಸ್ಬಿಡ್ತೀನಿ. ಅಂದರೆ ಮುಳ್ತಂತಿ ಇರುತ್ತಲ್ವ, ಸೊ ಮುಳ್ತಂತಿ ಹಾಕ್ಸ್ಬಿಡ್ತೀನಿ. ನಮ್ಮ ಮಿಕ್ಕಿದ್ದು ಮೇಲ್ಗಡೆಗೆ 2 ಅಡಿ ಬಂದ್ಬಿಟ್ಟು ನೋಡಿ ಇಷ್ಟು ಹೈಟ್ ಬರುತ್ತೆ. ಇಷ್ಟು ಹೈಟ್ ಬರುತ್ತೆ. ಸೊ ಇದನ್ನು ನಾನು ಮೇಲ್ಗಡೆಗೆ 2 ಅಡಿ ನಾನು ಫೆನ್ಸಿಂಗ್ ಹಾಕ್ಸ್ಬಿಡ್ತೀನಿ ಮುಳ್ತಂತಿಗೆ ಕರೆಂಟ್ ಬಿಡ್ಕೊಳ್ಳೋ ಥರ ನೈಟ್ ಹೊತ್ತು ಪ್ಲ್ಯಾನಿಂಗಲ್ಲಿ ಮಾಡಿರೋದು. ನೋಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಕಾಂಪೌಂಡು. ನಾನು ಆ್ಯಕ್ಚುಲಿ ರೆಡಿಮೇಡ್ ಕಾಂಪೌಂಡೇ ಮಾಡಿಸ್ತಾ ಇದ್ದೀನಿ. ರೆಡಿಮೇಡ್ ವಾಲ್ ಕಾಂಪೌಂಡ್ ಬರುತ್ತಲ್ವ, ಅದನ್ನೇ ಮಾಡಿಸ್ತಾ ಇದ್ದೀನಿ. ನೋಡಿ ಕೆಲಸ ನಡೀತಾ ಐತೆ. ಇವಾಗೆಲ್ಲ ಗುಂಡಿಗಳೆಲ್ಲ ತಕ್ಕೊಂಡಿದ್ದಾರೆ. ಲಂಚ್ ಬ್ರೇಕು, ಊಟ ಮಾಡ್ತಿದ್ದಾರೆ. ನೋಡಿ ಇದು ಸ್ಟಾರ್ಟಿಂಗು. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಅದಕ್ಕೇ ಫಸ್ಟು. ಯಾಕೆಂದರೆ ನೋಡಿ ಆ ಕಡೆ ಈ ಕಡೆ ಹೊಲಗಳು, ಆ ಕಡೆ ಹೊಲ ಬೇರೆ ಇತ್ತು ಜಮೀನು, ಈ ಕಡೆ ಇರೋದು ಬೇರೆ ಇತ್ತು ಜಮೀನು. ಅಂದರೆ ನೀವು ಫಸ್ಟು ನಿಮ್ಮ ಜಮೀನನ್ನ ಅಳತೆ ಮಾಡಿಕೊಂಡು ಕರೆಕ್ಟಾಗಿ ನಿಮ್ಮ ಜಮೀನಿಗೆ ಇದನ್ನು ಪೋಲ್ ಹಾಕ್ಕೊಳ್ಳೋದು ಬೆಸ್ಟು. ಯಾಕೆಂದರೆ ಆಫ್ಟರ್ ನೋಡಿ ಇಷ್ಟೆಲ್ಲ ಕಷ್ಟಪಟ್ಟು ಪೋಲ್ ಹಾಕ್ಸ್ಬಿಟ್ಟು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀವಿ. ಆಮೇಲೆ ಏನಾರು ಸ್ವಲ್ಪ 1 ಅಡಿ ಹೆಚ್ಚು ಕಡಿಮೆ ಬಂತು ಅಂದ್ರೂ ಊರ ಕಡೆ ಗೊತ್ತಿದೆಯಲ್ಲ ಜನಗಳು ಯಾವ ಥರ ಅಂದ್ಬಿಟ್ಟು. ಸೊ ಅದಕ್ಕೇ ಆದಷ್ಟು ನಿಮ್ಮ ಹೊಲದ ಒಳಗಡೆಗೆ ಹಾಕ್ಕೊಳ್ಳೋದು ಪೋಲ್ನ ಬೆಸ್ಟು. ನೋಡಿಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿಕೊಂಡು ಪೋಲ್ ಹಾಕ್ಕೊಳ್ಳೋದು ಉತ್ತಮ. ನೆಕ್ಸ್ಟು ಅಪ್ಡೇಟ್ ಮಾಡ್ತೀನಿ. ಇವತ್ತು ಫಸ್ಟ್ ಡೇ ಅಪ್ಡೇಟ್ ಇದು. ನೆಕ್ಸ್ಟು ಮುಂದಕ್ಕೆ ಯಾವ್ಯಾವ ಥರ ಬರುತ್ತೆ, ಎಷ್ಟೆಷ್ಟು ಖರ್ಚು ಬೀಳುತ್ತೆ ಎಲ್ಲವೂ ನಿಮಗೆ ಅಪ್ಡೇಟ್ ಮಾಡ್ತೀನಿ.